ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಕನ್ನಡತಿ ಲಾಗ್ಸ್ ಇನ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮೊಳಕೆ ಕಟ್ಟರ ಬೇಳೆಯಿಂದ ಒಂದು ದಾಲ್ ಮಾಡೋಣ ಅಂತ. ತುಂಬ ಸಿಂಪಲ್ಲು. ಇದಕ್ಕೇನಿಲ್ಲ, ಏನು ಮೊಳಕೆ ಕಾಳು ಹಾಕಿದ್ದೀವಿ ಅದಕ್ಕೇ ಟೊಮೆಟೊ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಖಾರದ ಪುಡಿ, ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಒಂದು 2-3 ವಿಷಲ್ನ ಚೆನ್ನಾಗಿ ಕೂಗಿಸ್ಕೊಂಡು ಸ್ವಲ್ಪ ಈಗ ಮಸ್ಕೊಳ್ಳಿ. ಚೆನ್ನಾಗಿ ಗಟ್ಟಿಗೆ ಮಸ್ಕೊಬೇಕು, ನೀರು ಹಾಕಿ ತೆಳುವ ಮಾಡ್ಕೋಬೇಡಿ. ಹಾಗೆ ಒಗ್ಗರಣೆಗೆ ಈ ಸೈಡು ಈರುಳ್ಳಿ, ಹಾಗೆ ನಾನಿವತ್ತು ಪಾಲಕ್ ಸೊಪ್ಪು ಹಾಕಿ ದಾಲ್ ಮಾಡ್ತಾಯಿದ್ದೀನಿ. ಈರುಳ್ಳಿ, ಸಾಸಿವೆ, ಹೆಚ್ಚಿರೋ ಅಂಥ ಪಾಲಕ್ನ ಹಾಕಿ ಚೆನ್ನಾಗಿ ಒಗ್ಗರಣೆಲಿ ಬಾಡಿಸ್ಕೊಳ್ಳಿ. ಆ ಸೈಡಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಇಷ್ಟನ್ನು ಸೈಡಲ್ಲಿ ಇಟ್ಕೊಳ್ಳಿ. ನಾನು ಏನು ಮಸ್ತಿದ್ದೀನಿ ಆ ದಾಲ್ನ ಸೇರಿಸಿದ ನಂತರ ನೀವು ಕಾಯಿನ ಸೇರಿಸ್ಬೇಕಾಗತ್ತೆ. ಆದಷ್ಟು ನೀವು ಒಗ್ಗರಣೆಲಿ ಪಾಲಕ್ಕು ಮತ್ತು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಬೇಕು, ತುಂಬ ಚೆನ್ನಾಗಾಗುತ್ತೆ. ಪಾಲಕ್ ಅಂತೂ ಪ್ರತಿಯೊಂದು ಸಾಂಬಾರಿಗೂ ಟೇಸ್ಟ್ ಕೊಡುತ್ತೆ. ಇವಾಗ ನಾನು ನನ್ನ ಮಸ್ತಿ ಇಟ್ಟಿರೋ ಅಂಥ ಬೇಳೆನ, ಅಂದರೆ ಮೊಳಕೆ ಕಟ್ಟಿ ಬೇಯಿಸ್ಕೊಂಡು ಇಟ್ಕೊಂಡು ಮಸ್ತಿರೋ ಅಂಥ ಬೇಳೆನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಸಾಲ್ಟನ್ನ ಸೇರಿಸ್ಕೊಳ್ಳಿ. ಸಾಲ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು 5 ಮಿನಿಟ್ಸು ಕುದಿಸ್ಕೋಬೇಕು. ಆದಷ್ಟು ಗ್ರೇವಿ ಆಗಿರೋದ್ರಿಂದ ಗಟ್ಟಿಗೆ ಮಾಡ್ಕೊಳ್ಳಿ, ತೆಳುವ ಮಾಡ್ಕೋಬೇಡಿ. ನಾನು ಕಾಯಿನ ತುರಿದಿಟ್ಕೊಂಡು ಅಂದರೆ ತುರಿದಿಟ್ಕೊಂಡಿದ್ದೆ. ನೋಡ್ತಿರ್ಬೋದು, ಸೂಪರಾಗಿರುತ್ತೆ. ನಾನು ಇದಕ್ಕೆ ಕಾಂಬಿನೇಷನಲ್ಲಿ ದೋಸೆ ತೊಗೊಂಡಿದ್ದೆ. ದೋಸೆ ಅಂದರೆ ಇವತ್ತು ನಾನು ಎಲ್ಲ ಥರದ್ದು ಕಾಳುಗಳನ್ನ ಹಾಕಿ, ಬೇಳೆಗಳನ್ನ ಹಾಕಿ ದೋಸೆನ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಯೂಶ್ವಲಿಯಾಗಿ ಯಾವಾಗಲೇ ದೋಸೆ ಮಾಡಿದ್ರೂ ಇದೇ ಥರ ಮಾಡೋದು. ಯಾಕಂದರೆ ಮಕ್ಕಳು ಡೈರೆಕ್ಟಾಗಿ ತರಕಾರಿ ಎಲ್ಲ ತಿನ್ನಲ್ಲ. ಸೊ ಅದಕ್ಕೋಸ್ಕರ ನಾನು ಕ್ಯಾರೆಟು ಹಾಗೆ ಈರುಳ್ಳಿ ಈ ಥರದ್ದೆಲ್ಲ ಹಾಕ್ತೀನಿ. ಇವತ್ತು ಕ್ಯಾರೆಟ್ ತುರಿದು ಹಾಕ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಈಗ ಋತುಗೆ ಕ್ಲಾಸಿಗೆ ಟೈಮ್ ಆಗುತ್ತೆ, ಅವನಿಗೆ ಟಿಫನ್ ಕೊಡೋಣ ಅಂತ. ದಾಲ್ ಮಾತ್ರ ತುಂಬ ಟೇಸ್ಟಾಗಿ ಬಂದೈತೆ, ನಾನು ಕೂಡ ಟೇಸ್ಟ್ ನೋಡಿದೆ. ಸೊ ದಾಲ್ ಜೊತೆ ದೋಸೆ ಸೂಪರ್ ಕಾಂಬಿನೇಷನ್ನು. ನೀವು ಟ್ರೈ ಮಾಡಿ. ಮಕ್ಕಳಿಗೆ ಈ ಥರ ಡಿಫ್ರೆಂಟಾಗಿ ಮಾಡಿಕೊಡೋದ್ರಿಂದ ಅವ್ರಿಗೂ ತುಂಬ ಖುಷಿಯಾಗುತ್ತೆ. ಫ್ರೆಂಡ್ ಜೊತೆ ಶೇರ್ ಮಾಡ್ಕೊತಾರೆ, ಹಾಗೆ ಖುಷಿಯಾಗಿ ಟಿಫನ್ ತಿಂತಾರೆ. ಹಾಗೆ 2 in 1 ಹೆಲ್ತಿಗೂ ಕೂಡ ತುಂಬಾ ಒಳ್ಳೆ ಆರೋಗ್ಯ ಸಿಗುತ್ತೆ. ಫ್ರೆಂಡ್ಸ್, ನಾನಿವತ್ತು ಗುರುವಾರ ಆಗಿರೋದ್ರಿಂದ ಮನೆಯಲ್ಲಿ ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸ ಮುಗಿಸಿ ಇವತ್ತು ರಾಯರ ವಾರ ಮಾಡಿ ಸ್ವಲ್ಪ ಅರಸೀಕೆರೆಗೆ ಹೋಗಬೇಕಿತ್ತು. ಸೊ ನಂದು ಫೋನ್ ನೆಟ್ವರ್ಕು ತುಂಬ ಕಡಿಮೆ ಸಿಗುತ್ತೆ. ಹಾಗೆ ಒಳಗಡೆ ನಮ್ಮ ಮನೆ ಒಳಗಡೆ ಇದ್ರಂತೂ ಫೋನ್ ಕಾಲ್ಸು ಬರೋಲ್ಲ. ಸೊ ಅಷ್ಟು ನೆಟ್ವರ್ಕ್ ಇಶ್ಯೂ ಇದೆ ನನಗೆ. ಅದಕ್ಕಾಗಿ ನೋಡೋಣ, ಚೆಕ್ ಮಾಡಿಸ್ಕೊಬರೋಣ, ಏನಾದರೂ ಬೇರೆ ಪ್ರಾಬ್ಲಮ್ ಇರ್ಬೋದಾ ಅಂಥೇಳಿ ನಾನು ನಮ್ಮ ಮನೆಯವರು ಹೊರಡ್ತಾ ಇದ್ದೀವಿ. ಊಟ ಎಲ್ಲ ಮುಗಿಸಿ ನಾನು ನಮ್ಮ ಮನೆಯವರಿಬ್ಬರು ಕೂಡ ಹೊರಟ್ವಿ. ನೋಡೋಣ, ಇವತ್ತು ಏರ್ಟೆಲ್ ಆಫೀಸ್ಗೆ ಹೋಗಿ, ಅಂದರೆ ಇಲ್ಲಿ ಸಬ್ ಆಫೀಸ್ ಮಾಡ್ಕೊಂಡಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಏನು ಸಿಮ್ಮಿನ ಪ್ರಾಬ್ಲಮ್ಮು ಅಥವಾ ಏನಾದರೂ ನಂದು ನಾನಿನ್ನೂ ಅಪ್ಡೇಟೇ ಆಗಿಲ್ಲ. ಯಾಕಂದರೆ 4G ನಾನಿನ್ನೂ ಯೂಸ್ ಮಾಡ್ತಾರೆ ಸಿಮ್ಮು. ಸೊ ಈಗೆಲ್ಲ 5G ನೆಟ್ವರ್ಕ್ ಭಾಳ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಗಾಗಿ ನಾನು 5Gಗೆ ಕನ್ವರ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಅವ್ರು ಕೇಳ್ತೀನಿ, ನಮ್ಮ ನಿಯರೆಸ್ಟ್ ಯಾವ್ದಾದ್ರು ನೆಟ್ವರ್ಕ್ ಇದ್ದರೆ ಸೊ 4Gನೇ ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂತಂದರೆ ಹಳ್ಳೀಲಿ ಇರೋದ್ರಿಂದ ನಮಗೆ 5G ಬೇಕೇ ಬೇಕಾಗುತ್ತೆ. ಅದೇ ಸಮಸ್ಯೆ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್, ಹೋಗ್ಬಿಟ್ಟು ಅಲ್ಲಿ ವಿಚಾರಿಸಿ ನಾನು ಬೇರೆ ಸಿಮ್ ಬೇಕು ಅಂತ. ಅಂದರೆ ನಂದು ತುಂಬ ವರ್ಷನೇ ಆಯಿತು ಸಿಮ್ನ ಬಳಸಿ, ಸುಮಾರು 10-11 ವರ್ಷನೇ ಆಯಿತು ನಾನು ಈ ಸಿಮ್ನ ಯೂಸ್ ಮಾಡೋಕ್ಕಿಡ್ದು. ಸೊ ಹಾಗಾಗಿ ಕೇಳಿಬಿಟ್ಟು ಆಮೇಲೆ ಚೇಂಜಸ್ ಮಾಡೋಣ ಅಂತ ಗೈಸ್ ಬಂದೆ ಇವಾಗ ಆಫೀಸ್ ಹತ್ರನೇ. ಸೊ ಅವ್ರನ್ನ ಏನು ಹೇಳ್ತಾರೆ ಕೇಳ್ಕೊಬೇಕು. ನಮ್ಮನೆಯವರು ನನ್ನನ್ನು ಬಿಟ್ಬಿಟ್ಟು ಇನ್ನು ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇರೋ ಅಂತೇಳಿ ಹೇಳ್ಬಿಟ್ಟು ಹೋದರು. ಸೊ ಈಗ ಅವ್ರನ್ನೂ ಕೂಡ ಕೇಳ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದ್ದಾರೆ, ಹಳ್ಳಿಲಿರೋದ್ರಿಂದ ನಿಮಗೆ 4G ಆಗೋಲ್ಲ, 5G ಬೇಕೇ ಬೇಕಾಗುತ್ತೆ. ಸೊ ಹಾಗಾಗಿ 5Gಗೆ ಕನ್ವರ್ಟ್ ಆಗಿ ಅಂದರೆ ಚೇಂಜಸ್ ಮಾಡ್ಕೊಳ್ಳಿ ಅಂತೇಳಂದರು. ಸೊ ನಾನು ಅದಕ್ಕೆ ಅವ್ರಿಗೆ ಹೇಳ್ದಾಯಿತು, ನನಗೆ ಚೇಂಜಸ್ ಮಾಡಿಕೊಡಿ ಅಂತ. ಹಾಗೆ ತುಂಬ ವರ್ಷಗಳೇ ಆಯಿತು ನಾನು ಸಿಮ್ಮನ್ನ ಬಳಸೋಕ್ಕಿಡ್ದು ಅಂತ ಅಂದೆ. ಸೊ ಹಾಗಾಗಿ ಸಿಮ್ಮು ಕೂಡ ಒಂದು ಬೇರೆ ಸಿಮ್ಮನ್ನ ತೊಗೊಳ್ಳಿ ನೋಡೋಣ ಅಂತಂದಿದ್ದಾರೆ. ಈಗ ನಾನು ಸಿಮ್ಮನ್ನು ಕೂಡ ಚೇಂಜಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ವೀಡಿಯೋಸ್ ಅಪ್ಲೋಡ್ಗಿಟ್ಟರೆ ಸುಮಾರು 1 ವೀಡಿಯೋಸ್ನ ಇಟ್ಟರೆ ಅಪ್ಲೋಡ್ಗೆ 1 ದಿವಸ ಎಲ್ಲ ಕಂಪ್ಲೀಟ್ ಅದೇ ಆಗುತ್ತೆ. ಅದಕ್ಕೋಸ್ಕರ ನಾನು ಅವ್ರ ಹತ್ರ ಹೋಗಿರೋದು. ಫೋನ್ ಕಾಲ್ಸು ಹೊರಗಡೆ ಹೋಗಾದರೂ ನಾನು ಮಾಡ್ತೀನಿ, ಬಟ್ ವೀಡಿಯೋಸು ಆಗೋದಿಲ್ಲ ಹೊರಗಡೆ ಹೋದ್ರೂ ಕೂಡ. ಹಾಗೆ ಈಗ ನನ್ನದು ಕೆಲಸ ಮುಗೀತು. ಅವರು ಹೇಳಿದ್ರು ಇಲ್ಲ 5G ಮಾಡ್ಕೊಳ್ಳಿ ಅಂತ. ಹಾಗೆ 5Gದು ಸಿಮ್ಗೆ 5G ಸಿಮ್ ತೊಗೊಂಡು ನಾನು ಚೇಂಜಸ್ ಮಾಡಿಕೊಂಡೆ. ಹಾಗೆ 2 hour ಬಿಟ್ಟು ಆ್ಯಕ್ಟಿವೇಷನ್ ಆಗುತ್ತೆ, ಆಮೇಲೆ ಹಾಕ್ಕೊಳ್ಳಿ ಅಂತೇಳಿ ಅಂದರು.
ಸೊ ಹಾಗಾಗಿ ಈಗ ಹಂಗೆ ಇಟ್ಕೊಂಡಿದ್ದೀನಿ ಸಿಮ್ನ. 2 ಅವರ್ಸ್ ಆದಮೇಲೆ ಸೆಟ್ಗೆ ಹಾಕ್ಕೊತೀನಿ. ನಂದು ಕೆಲಸ ಎಲ್ಲ ಮುಗೀತು. ಹಾಗೆ ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ಕೂಡ ಬಂದರು. ಹಾಗೆ ನಮ್ಮ ಮನೆಯವ್ರಿಗೆ ಅವ್ರು ಯಾರೋ ಗೊತ್ತಿರೋರು ಅವ್ರ ಕೆಲಸಕ್ಕೆ ಅಂತ ಬಂದಿದ್ದರು. ಅವರು ನಮ್ಮ ಮನೆಯವ್ರ ಜೊತೆ ಏನೋ ಕೆಲಸ ಬೇಕಿತ್ತು ಅಂದರೆ ಏನೋ ಬೇಕಿತ್ತು ಹೆಲ್ಪ್ ಅಂತ. ಸೊ ಅವ್ರನ್ನ ಇಲ್ಲಿ ಕರ್ಕೊಂಡು ಅವರು ಇಲ್ಲೇ ವೆಯ್ಟ್ ಮಾಡ್ತಿದ್ರು ಆ್ಯಕ್ಚುಲಿ. ನಾವು ಕೂಡ ಇಲ್ಲಿಗೆ ಬಂದ್ವಿ. ಅವ್ರದ್ದೇನೋ ಕೆಲಸ ಮುಗಿಸ್ಕೊಂಡು ನಮ್ಮ ಮನೆಯವರು ಮತ್ತೆ ಬೇರೆ ಜಾಗಕ್ಕೆ ಕರ್ಕೊಂಡು ಬಂದರು. ಅವ್ರದ್ದೇನೋ ಕೆಲಸ ಇತ್ತು ಅಂತ. ಸೊ ಈಗ ನಾನು ಬಂದಿರೋದು ಒಂದು ಕೆಲಸ ಆದರೆ ನಮ್ಮ ಮನೆಯವರಿಂದನೇ ಸುತ್ತೋದಾಗೋಯ್ತು. ಸೊ ಅಲ್ಲಿ ಇಲ್ಲಿ ಅಂತ ಏನು ಅದಕ್ಕೆ ಹೇಳಿದೆ, ನಾನು ಒಂದು ಬಳಿ ಇರ್ತೀನಪ್ಪ, ನೀವು ಕೆಲಸ ಎಲ್ಲ ಮುಗಿಸ್ಕೊಂಬಿಡಿ ಅಂತ. ಸೊ ಇದು ಲಾಸ್ಟು, ನನಗಿನ್ನೇನು ಕೆಲಸ ಇಲ್ಲ ಅಂತ. ಸೊ ಗೈಸ್ ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ಲಾಸ್ಟ್ ಫೈನಲ್ಲು ಇವಾಗ ಏನಾದರೂ ಚಾಟ್ಸ್ ತಿನ್ನಬೇಕು ಅಂತ, ಚಳಿ ಅಲ್ವಾ. ಸೊ ನಮ್ಮ ಮನೆಯವರು ಯೂಶ್ವಲಿಯಾಗಿ ಏನೂ ತಿನ್ನಲ್ಲ, ನನ್ನ ಒತ್ತಾಯದ ಮೇರೆಗೆ ಬಂದಿದ್ದಾರೆ. ಈಗ ಅವರು ಗಾಡಿನ ನಿಲ್ಸೋಕ್ಕೆ ಅಂತ ಹೋಗಿದ್ದಾರೆ. ನಾವು ಮಾಮೂಲಿಯಾಗಿ ರೆಗ್ಯುಲರಾಗಿ ಏನಾದ್ರು ಬಂದರೆ ಪಾನಿಪುರಿ ಅಥವಾ ಇದು ಮಸಾಲೆ ಪುರಿ ಅಷ್ಟೇ ತಿನ್ನೋದು, ಬೇರೆ ಏನೂ ನಾವು ತಿನ್ನಲ್ಲ. ನಾನು ನನ್ನ ಮಕ್ಳ ಜೊತೆ ಬಂದರೆ ಗೋಬಿ ತಿಂತೀನಿ. ಸೊ ನಮ್ಮ ಮನೆಯವ್ರ ಜೊತೆ ಬಂದರೆ ಗೋಬಿ ಅವೆಲ್ಲ ತಿನ್ನೋ ಹಾಗಿಲ್ಲ. ಗೋಬಿ ತಿನ್ನಬೇಕು ಅಂದರೆ ನಾನು PP ಸರ್ಕಲಲ್ಲಿ ಅರಸೀಕೆರೆಯಲ್ಲಿ ಯಾರಾದರೂ ಇರೋರು ನೋಡ್ತಾಯಿದ್ರೆ ಗೊತ್ತಾಗುತ್ತೆ. PP ಸರ್ಕಲಲ್ಲಿ ಒಂದಿದೆ, ಅನ್ನಪೂರ್ಣೇಶ್ವರಿ ಅಂತಲೋ ಏನೋ ಒಂದು ಚಾಟ್ ಸೆಂಟರ್ ಇದೆ. ನಾನು ಅಲ್ಲೇ ತಿನ್ನೋದು ಗೋಬಿ, ಬೇರೆ ಎಲ್ಲೂ ತಿನ್ನೋದಿಲ್ಲ. ಸೊ ಮಸಾಲೆ ಪುರಿ ಅಂತ ಬಂದರೆ ನಾವು ಇಲ್ಲೇ ತಿನ್ನೋದು. ನಮಗೆ ಒಂದು 2 ಕಡೆ ನಾವು ರೆಗ್ಯುಲರಾಗಿ ಮಾಡ್ಕೊಂಡಿದ್ದೀವಿ. ಇದು ಸುಮಾರು ಇವರು 25 ವರ್ಷದಿಂದ ಇವರು ಮಸಾಲೆ ಪುರಿ ಮತ್ತು ಪಾನಿಪುರಿ ಮಾಡ್ತಿರೋದು. ನಾವು ಬರೋಕ್ಕಿಡ ಸುಮಾರು ಒಂದು 10-12 ವರ್ಷದ ಮೇಲೆ ಆಗೋಯಿತು. ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗೆ ಹೇಳಿದ ಥರ ಮಾಡಿಕೊಡ್ತಾರೆ. ಖಾರ ಆಗಿರ್ಬೋದು, ಸ್ವೀಟ್ ಆಗಿರ್ಬೋದು. ನಮಗೆ ಯಾವ ಥರ ಸ್ವೀಟ್ ಬೇಡ ಅಂದರೆ ಸ್ವೀಟ್ ಬೇಡ, ಖಾರ ಸ್ವಲ್ಪ ಕಡಿಮೆ ಇರಲಿ ಅಂದರೆ ಅದೇ ಥರ ಚೆನ್ನಾಗಿ ಮಾಡಿಕೊಡ್ತಾರೆ. ತುಂಬ ಟೇಸ್ಟ್ ಇರುತ್ತೆ. ಅದರಲ್ಲೂ ಮಸಾಲೆ ಪುರಿಗಿಂತನೂ ಪಾನಿಪುರಿ ತುಂಬ ಚೆನ್ನಾಗಿರುತ್ತೆ. ಸೊ ನೀಟಾಗಿ ಕೊಡ್ತಾರೆ, ಕ್ಲೀನ್ನೆಸ್ ಆಗಿರುತ್ತೆ. ಬಟ್ ಅಯ್ಯೋ ಅಲ್ಲಿ ತಿನ್ನಬೇಕಾ ಇಲ್ಲಿ ತಿನ್ನಬೇಕಾ ಅನ್ನೋಂಗಿಲ್ಲ. ಟೇಸ್ಟ್ ನೋಡಿದ್ರೆ ನೀವು ಹೇಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗ ಬಂದ್ರೂ ಇಲ್ಲೇ ತಿನ್ನೋದು. ಸೊ ನಮ್ಮನೆಯವ್ರಿಗೆ ಮಸಾಲೆ ಪುರಿ ಇಷ್ಟ, ನನಗೇನು ಅಷ್ಟೊಂದು ಮಸಾಲೆ ಪುರಿ ಇಷ್ಟ ಆಗೋಲ್ಲ. ಪಾನಿಪುರಿ ನಂಗೆ ಭಾಳ ಇಷ್ಟ. ಸೊ ಅದಕ್ಕೆ 2 ಈಕ್ವಲ್ ಆಗಿರಲಿ ಅಂತ ಅದೊಂದು ಪ್ಲೇಟು ಇದೊಂದು ಪ್ಲೇಟ್ ತೊಗೊಂಡ್ವಿ. ಸೊ ಗೈಸ್ ಈಗ ನನಗೆ ಇನ್ನೇನು ಕೆಲಸ ಇರಲಿಲ್ಲ. ಮನೆಗೆ ಬಂದು ಋತುಂಗೆ ನಾವು ಹೋಗಿದ್ವಿ ಅಂತ ಏನೂ ಹೇಳಲಿಲ್ಲ. ಸೊ ಬ್ಯಾಲೆನ್ಸ್ ಮಾಡಿದ್ದೀವಿ. ಯಾಕಂದರೆ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಾದರೆ ಏನೂ ತೊಗೊಂಡು ಬಂದಿಲ್ಲ ತಿನ್ನೋದಕ್ಕೆ ಅಂತೇಳಿ ಅಂತಾನೆ. ಸೊ ಹಾಗಾಗಿ ಏನೂ ಹೇಳಿಲ್ಲ. ಹಾಗೆ ಅವನು ಕ್ಲಾಸಿಂದ ಟ್ರ್ಯಾಕ್ ಸೂಟ್ ಕೊಟ್ಟಿದ್ದರು ನನಗೆ. ಲಾಸ್ಟ್ ಇಯರ್ದು ಫುಲ್ಲು ಅದು ಗಿಡ್ಡ ಆಗ್ತಿತ್ತು ಅವನಿಗೆ. ಹಾಗೆ ಸ್ವಲ್ಪ ವೈಟ್ ಯೂನಿಫಾರ್ಮ್ಸ್ ಅಲ್ಲ, ಕಲೆಗಳು ಜಾಸ್ತಿ ಆಗಿತ್ತು. ಹಾಗಾಗಿ ಈ ಸಲ ಹೊಸದನ್ನ ಹೇಳಿದ್ವಿ. ವರ್ಷ ತೊಗೊಳ್ತೀವಿ. ಯಾಕಂದರೆ ಬೇರೆ ಯೂನಿಫಾರ್ಮ್ ಏನು ತೊಗೊಳಲ್ಲ, ಅವನಿಗೆ ಗಿಡ್ಡ ಆದರೆ ಮಾತ್ರ ತೊಗೊಳೋದು. ರೆಗ್ಯುಲರ್ ಯೂನಿಫಾರ್ಮು. ಟ್ರ್ಯಾಕ್ ಸೂಟ್ ಅಂತ ಬಂದರೆ ಸ್ವಲ್ಪ ವೈಟು ಕಲೆ ಆಗಿರುತ್ತೆ ಅನ್ನೋದಕ್ಕೋಸ್ಕರ ವರ್ಷ ತೊಗೊಳ್ತೀವಿ. ಹಾಗೆ ಇವತ್ತು ಅವನಿಗೆ ಹೊಸದು ಕೊಟ್ಟು ಕಳಿಸಿದ್ರು. ಅದಕ್ಕೆ ನೋಡ್ತಾ ಇದ್ದ, ಅಳತೆ ಆಗುತ್ತೋ ಇಲ್ಲವೋ ಅಂತೇಳ್ಬಿಟ್ಟು. ಎಲ್ಲಿ ಕಡೆ ತಿರ್ಗ ಸರಿ ಬೇಕಲ್ವ ಅಷ್ಟು. ಹಾಗೆ ಅವನಿಗೆ ಏನೂ ತಂದಿರಲಿಲ್ಲ. ಸೊ ನಾವು ತಿನ್ಕೊಂಡು ಬಂದಿದ್ವಲ್ಲ, ಸಮಾಧಾನ ಆಗಲಿಲ್ಲ ನನಗೆ. ನಾವು ಹೊರಗಡೆ ಮಸಾಲೆ ಪುರಿ ಪಾನಿಪುರಿ ತಿನ್ಕೊಂಡು ಬಂದು ಅವನಿಗೇನು ತಂದಿಲ್ಲ ಅಂದರೆ ಬೇಜಾರಾಗುತ್ತೆ. ಆ್ಯಕ್ಚುಲಿ ಅವ್ನು ಮಸಾಲೆ ಪುರಿ ಪಾನಿಪುರಿ ಇಷ್ಟಪಡಲ್ಲ, ಪಾನಿಪುರಿ ಇಷ್ಟಪಡ್ತಾನೆ. ಸೊ ನಮ್ಮ ಮನೆಯವರು ಬೇಡ ಅಂತೇಳಿ ಅಂದರು. ಹಾಗಾಗಿ ಮನೇಲಿ ಹೂಕೋಸಿತ್ತಲ್ಲ, ಗೋಬಿ ಮಂಚೂರಿ ಮಾಡಿಕೊಡು ಅವನಿಗೆ ಅಂತ ಅಂದರು. ಸೊ ಗೋಬಿ ಮಂಚೂರಿ ಹೊರಗಡೆಯಿಂದ ತಂದು ಮನೆಗೆ ತಿನ್ನೋ ಅಷ್ಟರೊಳಗಡೆ ಆರೋಗಿರುತ್ತೆ. ಬಟ್ ಅಲ್ಲೇ ಪ್ರೆಸೆಂಟು ಬಿಸಿ ತಿನ್ನಬೇಕು. ಹಾಗಾಗಿ ನಾವು ಗೋಬಿ ಮಂಚೂರಿನೂ ಜಾಸ್ತಿ ಪಾರ್ಸಲ್ ತರಲ್ಲ. ಮನೇಲಿ ಹೂಕೋಸಿತ್ತಲ್ಲ, ಹಾಗಾಗಿ ಬಿಸಿದು ಮಾಡಿಕೊಡೋಣ ಅಂಥೇಳಿ ಇವಾಗ ಎಲ್ಲ ತಯಾರಿ ಮಾಡ್ಕೊತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲು. ನಾನು ಜಾಸ್ತಿ ಐಟಮ್ಸ್ ಏನೂ ಹಾಕಲ್ಲ. ಅದಕ್ಕೆ ಮೈದಾ ಹಿಟ್ಟು, ಹಾಗೆ ಕಾರ್ನ್ಫ್ಲೋರು ಇದ್ದರೆ ಹಾಕ್ಕೊತೀನಿ, ಇಲ್ಲ ಅಂದರೆ ಇಲ್ಲ. ಹಾಗೆ ಫುಡ್ ಕಲರು ಒಂದು ಚಿಟಕಿ, ಅಂದರೆ ಈಕ್ವಲೆಂಟಾಗಿ ಖಾರ ಹಾಕ್ಕೊಳ್ತೀನಿ. ಸ್ವಲ್ಪ ಖಾರವಾಗಿದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತು ಅದರ್ವೈಸ್ ಸಾಲ್ಟ್ ಬಿಟ್ಟರೆ ಮತ್ತು ಬೇರೆ ಇನ್ನೇನು ಹಾಕ್ಕೊಳೋದಿಲ್ಲ ನಾನು. ಕನ್ಸಿಸ್ಟೆನ್ಸಿ ಸ್ವಲ್ಪ ಹದ ನೋಡಿ ಗಟ್ಟಿಗೆ ಮಾಡ್ಕೊಳ್ಳಿ, ತುಂಬ ತೆಳುವಾಗಿ ಮಾಡ್ಕೊಬೇಡಿ. ಯಾಕಂದರೆ ಹಿಟ್ಟು ಅದಕ್ಕೆ ಹೊಂದ್ಕೊಳೋ ಥರ ಇರಬೇಕು. ಹಾಗೆ ನಾನು ಫಸ್ಟು ಹೂಕೋಸನ್ನ ಒಂದು 5 ಮಿನಿಟ್ಸು ಬಿಸಿನೀರಿಗೆ ಹಾಕಿ ಅದಕ್ಕೆ ಸಾಲ್ಟ್ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊತೀನಿ. ಯಾಕಂದರೆ ಸ್ವಲ್ಪ ಚಿಕ್ಕದು ಹುಳ ಇರುತ್ತೆ ಹೂಕೋಸಲ್ಲಿ, ಅದಕ್ಕೋಸ್ಕರ. ಈಗ ನೋಡಿ ಋತುಂಗೆ ಫಸ್ಟು ಹಾಕ್ಕೊಟ್ಟಿದ್ದೀನಿ. ಅವನು ಫಸ್ಟು ಸಮಾಧಾನ ಆಗಬೇಕು. ಯಾಕಂದರೆ ನಾವು ಹೊರಗಡೆ ತಿಂದು ಬಂದಿದ್ದೀವಿ, ಅವನಿಗೇನು ತೊಗೊಂಡು ಬಂದಿರಲಿಲ್ಲ. ಸೊ ಹಾಗಾಗಿ ನಾನು ಅವ್ನು ಫಸ್ಟು ಸಮಾಧಾನ ಆಗೋವರೆಗೂ ತಿಂದುಬಿಡಲಿ ಅಂತ ಅವನಿಗೆ ಹಾಕ್ಕೊಟ್ಟಿದ್ದೀನಿ. ಈಗ ಸೆಕೆಂಡ್ ಟ್ರಿಪ್ ಇಟ್ಟು ಮಸಾಲೆ ಹಾಕೋಣ ಅಂತ ನೋಡೋಣ ಅಂತ ಅಂದ್ಕೊಂಡೆ. ಬಟ್ ಅದನ್ನು ಮಸಾಲೆ ಹಾಕೋವರೆಗೂ ಬಿಡಲೇ ಇಲ್ಲ ಅವರು. ಎಲ್ಲ ಖಾಲಿ ಮಾಡಾಕ್ಬಿಟ್ರು. ಬಟ್ ಚಳಿ ಬೇರೆ ಇತ್ತು, ಬಿಸಿ ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ, ಖಾರವಾಗಿತ್ತು, ಚೆನ್ನಾಗಿತ್ತು. ಸೊ ಹಾಗೆ ಪೂರ್ತಿ ಖಾಲಿ ಮಾಡಾಕ್ಬಿಟ್ರು.
ಸ್ವಲ್ಪ ಮಿಕ್ಸಿದ್ರಲ್ಲ ಸಂಜೆಗೆ ಊಟಕ್ಕಾಗುತ್ತೆ ಅಂತ ಹಾಗೆ ಎತ್ತಿಟ್ಬಿಟ್ಟೆ. ಹಾಗೆ ತುಂಬ ಚೆನ್ನಾಗಿರುತ್ತೆ. ನಾವು ಸ್ನ್ಯಾಕ್ಸಿಗಂತೂ ಸೂಪರಾಗಿರುತ್ತೆ ಗೈಸ್. ನಾನು ಯಾವಾಗ ಮಾಡಿದ್ರೂ ಮಸಾಲೆ ಹಾಕೋವರೆಗೂ ಬಿಡೋದೇ ಇಲ್ಲ, ಅಷ್ಟು ಬೇಗ ಖಾಲಿಯಾಗಿ ಹೋಗ್ಬಿಟ್ಟಿರುತ್ತೆ. ಮಸಾಲೆ ಹಾಕ್ಕೊಂತಿದ್ರೆ ಚೆನ್ನಾಗಿರುತ್ತೆ, ಬಟ್ ಅವರು ಹಾಗೆ ತಿನ್ನೋಕೆ ಚೆನ್ನಾಗಿರುತ್ತೆ, ಗರ್ಗರಿಯಾಗಿರುತ್ತಲ್ಲ ಅಂತೇಳಿ ತಿನ್ನೋಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನು ಕೂಡ ಸುಮ್ಮನಾಗ್ಬಿಡ್ತೀನಿ. ಹಾಗೆ ಸಂಜೆ ಊಟಕ್ಕೆ ತೊಗರಿಬೇಳೆ ಮತ್ತು ಹೀರೆಕಾಯಿ, ಟೊಮ್ಯಾಟೊ ಹಣ್ಣು, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಒಂದು 2-3 ವಿಷಲ್ ಕೂಗಿಸ್ಕೊಂಡು ಮಸ್ತು ಒಗ್ಗರಣೆ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅಂತೂ. ನಾನು ಈ ಥರ ದಾಲೆಲ್ಲ ಮಾಡಿದ್ರೆ ಕಾಯಿ ತುಂಬ ಕಡಿಮೆ ಹಾಕಲ್ಲ ನಾನು. ನನಗೇನೋ ಅಷ್ಟು ಇಷ್ಟನೂ ಆಗಲ್ಲ. ಹಾಗೆ ಸೈಡ್ಸಿಗೆ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿದ್ದೀನಿ. ಅಂದರೆ ಜಸ್ಟ್ ಆವಾಗ ಬೇಳೆ ಏನೂ ಹಾಕಿಲ್ಲ, ಮೆಂತ್ಯ ಸೊಪ್ಪನ್ನ ಹೆಚ್ಚಿಬಿಟ್ಟು ಈರುಳ್ಳಿ, ಹಸಿರುಮೆಣ್ಸಿನ್ಕಾಯಿ, ಕಾಯಿ ತುರಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಅದನ್ನು ಸಿಂಪಲ್ಲಾಗಿ ಒಂದು ಪಲ್ಯ ಮಾಡಿದ್ದೀನಿ. ನಮ್ಮನೆಯವ್ರಿಗೆ ತುಂಬ ಇಷ್ಟ ಈ ಥರದ್ದೆಲ್ಲ ಸೈಡ್ಸ್ ಪಲ್ಯ ಅಂತಂದರೆ. ಹಾಗೆ ಋತುಗೆ ಅನ್ನ ಸಾಂಬಾರು ಹಾಕ್ಕೊಟ್ಟಿದ್ದೀನಿ. ಅವ್ನು ಮುದ್ದೆ ಊಟ ಮಾಡಲ್ಲ. ಅವನಿಗೆ ಕಾರ್ಟೂನ್ ಚಾನಲ್ ಹಾಕಿಲ್ಲ ಅಂತೇಳಿ ನೆನೆಸ್ಕೊಂಡು ಕೂತಿದ್ದ. ಅವನು ಟಿ ವಿ ನೋಡಬೇಕಾದ್ರೆ ಊಟ ಮಾಡಬೇಕಾದ್ರೆ ಟಿ ವಿ ಹಾಕಲಿಲ್ಲ ಅಂದರೆ ಊಟ ಮಾಡಲ್ಲ. ಬಟ್ ಆದರೆ ಟಿ ವಿ ಹಾಕಿದ್ರೆ ಅವ್ನು ಊಟನೇ ಮಾಡಲ್ಲ, ಹಂಗೆ ನೋಡ್ತಾ ಕೂತಿರ್ತಾನೆ. ಅದಕ್ಕೋಸ್ಕರ ನಮ್ಮನೆಯವರು ಬೈದು ಆಫ್ ಮಾಡಿದ್ರು. ಹಂಗೆ ನನಗಂತೂ ಈ ದಿನ ಈ ಥರ ಕಳೆದಿದ್ದೀನಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಕೊನೆವರೆಗೂ ವಾಚ್ ಮಾಡಿದ್ರೇ ವಿಡಿಯೋದಲ್ಲಿ ಏನಿದೆ ಅಂತ ಗೊತ್ತಾಗೋದು. ಸುಮ್ಮನೆ ವಿಡಿಯೋ ಅಂತೂ ಯಾವುದೇ ಕಾರಣಕ್ಕೂ ಹಾಕಲ್ಲ. ಏನಾದರೂ ಒಂದು 5% ಆದರೂ ಯೂಸ್ ಆಗೋ ಥರ ಇದ್ದೇ ಇರುತ್ತೆ. ಸೊ ನಾವು ಯೂಸ್ ಆಗಲಿ ಅನ್ನೋದಕ್ಕೋಸ್ಕರನೇ ವಿಡಿಯೋ ಹಾಕೋದು. ಈ ದಿನ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋನೂ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಂಗಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಕೊನೆವರೆಗೂ ವಾಚ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.